ರೈತರ ಕನಸಿಗೆ ಕಳಪೆ ಸಸ್ಯ ಕಂಟಕ. ಉತ್ತಮ ತಳಿ ಹೆಸರಿನಲ್ಲಿ ರೈತರಿಗೆ ವಂಚನೆ. ಮೂಲದ ಒಂದು ಕಂಪನಿಗೆ ಶರತ್ ಕಿಂಗ್ ಅಂತ ಒಂದು ಸಸಿಗೆ ಬೇಡಿಕೆ ಇಟ್ಟಿದ್ರು. ಆ ಕಂಪನಿ ಏನಪ್ಪಾ ಅಂತಂದ್ರೆ ಯಾಮಾರಿಸಿ ಶರತ್ ಕಿಂಗ್ ಬದಲು ಅಂಬಿಕಾ ಕಿಂಗ್ ಅಂತ ಏನಪ್ಪಾ ಅಂತಂದ್ರೆ ಸಸಿ ಕೊಟ್ಟು. ರಾಯಚೂರಿನ ಗುರುಗುಂಟಾದಲ್ಲಿ 97 ಎಕರೆಯ ದಾಳಿಂಬೆ ತೋಟಕ್ಕೆ ಸಂಕಷ್ಟ. 2 ಕೋಟಿಗೂ ಅಧಿಕ ನಷ್ಟದ ಆರೋಪ. 8 ರಿಂದ 10 ಕೋಟಿ 100 ಎಕರೆ ಮೇಲಿದೆ. 1 ಎಕರೆಗೆ 2.5 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಿಂದ ಬಹಳ ತೊಂದರೆ ಆಗಿದೆ. ಗುಣಮಟ್ಟವಿಲ್ಲದ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ. ಸಾಲ ಮಾಡಿ ಬೆಳೆದ ತೋಟ ಕಿತ್ತು ಹಾಕುತ್ತಿರುವ ರೈತರು. ನಿರಂತರ ಶ್ರಮ, 10 ಸಮಸ್ಯೆಗಳ ಮಧ್ಯೆ ದುಡಿಮೆಯನ್ನ ನಂಬಿ ಬದುಕಿದ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ರೈತರು ತೋಟಗಾರಿಕೆ ಮಾಡಬೇಕೆನ್ನುವ ಬಯಕೆಯೊಂದಿಗೆ ದಾಳಿಂಬೆ ತೋಟಗಾರಿಕೆಗಾಗಿ ಮುಂದಡಿ ಇಟ್ಟು ಗುಜರಾತ್ ಮೂಲದ ಅಂಬಿಕಾ ಕಿಂಗ್ ಕಂಪನಿಯಿಂದ ದಾಳಿಂಬೆ ಸಸಿಗಳನ್ನು 8 ಜನ ರೈತರು ಖರೀದಿಸಿದ್ರು. ಉತ್ತಮ ದರ್ಜೆಯ ಸಸಿಯೆಂದು ನಂಬಿಸಿ ಮಿಶ್ರ ತಳಿಯ ಕಳಪೆಯ ದಾಳಿಂಬೆ ಸಸಿ ನೀಡಿ ಸುಮಾರು 2 ಕೋಟಿಗೂ ಅಧಿಕ ನಷ್ಟ ಮಾಡಿ ಗುರುಗುಂಟ ಹೋಬಳಿಯಲ್ಲಿಯೇ 97 ಎಕರೆ ಸಸಿ ನಾಟಿ ಮಾಡಿದ 8 ಜನ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಸಿ ನಾಟಿ ಮಾಡಿದ ವರ್ಷದ ನಂತರ ಈ ಮಿಶ್ರ ಸ್ಥಳೀಯ ಅಸಲಿ ಎತ್ತು ಹೊರಬಿದ್ದಿದೆ. ಸೊಲ್ಲಾಪುರ ಮೂಲದ ಪರಿಣಿತ ಕೃಷಿ ತಜ್ಞ ಡಾಕ್ಟರ್ ಆನಂದ್ ಪರಿಚಯವಾಗಿ ಅವರ ಮೂಲಕ ಗುಜರಾತ್ನ ಅಂಬಿಕಾ ಕಿಂಗ್ ಕಂಪನಿಯಿಂದ ಸಸಿಯನ್ನ ಖರೀದಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನ ಮಾರಾಟಕ್ಕೆ ಇದನ್ನ ಕೊಂಡೊಯ್ದರೆ ದೊಡ್ಡ ಗಾತ್ರ ಹಾಗೂ ಸಿಹಿ ರಸಭರಿತವಲ್ಲದ ಈ ಹಣ್ಣನ್ನ ಖರೀದಿಸಲು ಖರೀದಿದಾರರು ತಿರಸ್ಕರಿಸುತ್ತಿದ್ದಾರೆ. ಈ ದರ್ಜೆಯ ಹಣ್ಣನ್ನ ಕಸಕ್ಕೆ ಹೋಲಿಸಿ ಬೆಲೆ ಕಟ್ಟುತ್ತಾರೆಂದು ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಹೀಗಾಗಿ ಸಾಲ ಮಾಡಿ 97 ಎಕರೆ ಪ್ರದೇಶದಲ್ಲಿ ಸಸಿ ನಾಟಿ ಮಾಡಿ ಪಾಲನೆ ಪೋಷಣೆ ಮಾಡಿ ಸಾಕಿದಂತಹ ವರ್ಷದ ದಾಳಿಂಬೆ ಗಿಡಗಳನ್ನು ರೈತರೀಗ ಕಿತ್ತು ಹಾಕ್ತಿದ್ದಾರೆ. ಸಸಿ ಖರೀದಿ, ಕೂಲಿಕಾರರ ವೆಚ್ಚ, ಗೊಬ್ಬರ, ಕ್ರಿಮಿನಾಶಕ ಔಷಧಿಗೆ ಪ್ರತಿ ಎಕರೆಗೆ ಒಟ್ಟು 2.5 ಲಕ್ಷ ರಿಂದ 3 ಲಕ್ಷದ ರೂಪಾಯಿವರೆಗೆ ಖರ್ಚಾಗಿದೆ. ಈ ಪರಿಹಾರದ ಹಣಕ್ಕಾಗಿ ನ್ಯಾಯಕ್ಕಾಗಿ ಇದೀಗ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಗುರುಗುಂಟ ಗ್ರಾಮದವರು ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ಈ ದೇಶದ ಬೆನ್ನೆಲುಬು ರೈತರಾಗಿದ್ದು ನಮ್ಮ ರೈತರು ಏನಪ್ಪಾ ಅಂತಂದ್ರೆ ಗುಡುಗುಂಟಿ ಹೋಬಳಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಎಕರೆದಷ್ಟು ಏನಪ್ಪಾ ಅಂತಂದ್ರೆ ದಾಳಿಂಬೆ ಬೆಳೆಯನ್ನು ಹಚ್ಚಿದ್ದು. ಒಂದು ಗುಜರಾತ್ ಮೂಲದ ಒಂದು ಕಂಪನಿಗೆ ಶರತ್ ಕಿಂಗ್ ಅಂತ ಒಂದು ಸಸಿಗೆ ಬೇಡಿಕೆ ಇಟ್ಟಿದ್ರು ಇವರು. ಆ ಕಂಪನಿ ಏನಪ್ಪಾ ಅಂತಂದ್ರೆ ಯಾಮಾರಿಸಿ ಶರತ್ ಕಿಂಗ್ ಬದಲು ಅಂಬಿಕಾ ಕಿಂಗ್ ಅಂತ ಏನಪ್ಪಾ ಅಂತಂದ್ರೆ ಸಸಿ ಕೊಟ್ಟು ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಗಳು ಮತ್ತು ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಎಲ್ಲರೂ ಈ ಒಂದು ಅಂಬಿಕಾ ಕಿಂಗ್ ಏನಪ್ಪಾ ಅಂತಂದ್ರೆ ಅದು ಶರತ್ ಕಿಂಗ್ ಅಂಬಿಕಾ ಕಿಂಗ್ ಸೇಮ್ ಅಂತ ಹೇಳಿದ್ರು. ಹೇಳಿದ ಮೇಲೆ ರೈತರು ಏನಪ್ಪಾ ಅಂತಂದ್ರೆ ಅವರು ಕಂಪನಿನ ನಂಬಿ ಇವೆಲ್ಲ ಸಸಿಗಳು ತಂದು ಈಗ ಹಚ್ಚಿದ ಮೇಲೆ 1.5 ವರ್ಷ ಆದ್ರೂ ಯಾವುದೇ ರೀತಿಯ ಒಂದು ಉಪಯೋಗ ಆಗಿಲ್ಲ. ಆ ಸಸಿ ಹಚ್ಚಿದ್ರಿಂದ ಎಲ್ಲ ಲಾಸ್ ಆಗಿ ಎಲ್ಲ ಕಲಬೆರಕೆ ಸಸಿ ಅದು. ಅದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ರೈತರು ಸುಮಾರು ಒಂದು 8 ರಿಂದ 10 ಕೋಟಿ 100 ಎಕರೆ ಮೇಲಿದೆ. 1 ಎಕರೆಗೆ 2.5 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಿಂದ ಬಹಳ ತೊಂದರೆ ಆಗಿದೆ. ರೈತರು ಎಲ್ಲರೂ ಕಲಿತು ಮೀಟಿಂಗ್ ಮಾಡಿ ನನ್ನ ಏನಪ್ಪಾ ಅಂತಂದ್ರೆ ನಿನ್ನೆ ಫೋನ್ ಮುಖಾಂತರ ಹೇಳಿದ್ರು, ಆಯ್ತಪ್ಪ ನಾಳೆ ಎಲ್ಲರೂ ಕುಂತು ರೈತರು ಏನಪ್ಪಾ ಅಂತಂದ್ರೆ ಎಲ್ಲ ಭೇಟಿಯಾಗಿ ಪತ್ರಿಕೆ ಒಂದು ಹೇಳಿಕೆ ನೀಡವು. ಇದನ್ನ ಸರಿಪಡಿಸಿಲ್ಲ ಅಂದ್ರೆ ಆ ಕಂಪನಿ ವಿರುದ್ಧ ಏನಪ್ಪಾ ಅಂತಂದ್ರೆ ಮೊಕದ್ದಮೆ ಹೂಡಬೇಕಂತಂದು ಎಲ್ಲ ರೈತರು ಇವತ್ತು ನಿರ್ಣಯ ತಗೊಂಡಾರ. ಅದ್ರ ಜೊತೆಗೆ ನಾನು ರೈತರಿಂದ ನಾನು ಯಾವತ್ತು ಬೆನ್ನೆಲುಬಾಗಿರ್ತೀನಿ. ಮತ್ತೇನಪ್ಪಾ ಅಂತಂದ್ರೆ ಇದನ್ನ ಸಂಬಂಧಪಟ್ಟ ನಮ್ಮ ಸರ್ಕಾರದ ಅಧಿಕಾರಿಗಳು ಸಹಿತ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹಿಂಗೇನಾರ ಆದ್ರೆ ರೈತರು ಮುಂದೆ ಬಹಳ ತೊಂದರೆಗೀಡಾಗ್ತಾರ. ಮೊದಲೇ ಈ ಸತಿ ಎಲ್ಲರೂ ಲಾಸ್ ಆಗಿದ್ದಾರೆ. ಸುಮಾರು ಒಂದು 10 ಕೋಟಿ 8 ರಿಂದ 10 ಕೋಟಿ ಲಾಸ್ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಕಂಪನಿ, ಗುಜರಾತ್ ಮೂಲದ ಕಂಪನಿ, ಈ ಕಂಪನಿ ವಿರುದ್ಧ ಮೊಕದ್ದಮೆ ಹೂಡಬೇಕಂತ ಇವತ್ತೆಲ್ಲರೂ ನಿರ್ಣಯ ಮಾಡಿದ್ವಿ. ಇದಕ್ಕೇನಪ್ಪಾ ಅಂತಂದ್ರೆ ಮಾಧ್ಯಮ ಮಿತ್ರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸಹಕರಿಸಬೇಕು. ಇದನ್ನೇನಪ್ಪಾ ಅಂತಂದ್ರೆ ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಯಾರ್ಯಾರು ರೈತರು ಇದ್ರು ಅವರೆಲ್ಲ ಕರೆಸಿ ಮಾತಾಡಿ ಈ ಮೊಕದ್ದಮೆ ಹೂಡ್ತೀವಿ ಮತ್ತೆ ಹೋರಾಟನೂ ಮಾಡ್ತೀವಿ ಅಂತಂದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಬಂದವರಲ್ಲಿ ಗುರುಗುಂಟ ಹೋಬಳಿ ಲಿಂಗಸೂರು ತಾಲೂಕು ರಾಯಚೂರು ಡಿಸ್ಟಿಕ್. ನಾವು ದಾಳಿಂಬೆ ರೈತರಾಗಿರೋದು. 15 ವರ್ಷದಿಂದ ನಾವು ಈ ಕೃಷಿಯಲ್ಲಿ ಬೆಳಗಿದ್ದು ನಮಗೆ ಭಗವಾನ್ ವೆರೈಟಿನ ನಾವು ಬೆಳೆಸುತ್ತಾ ಬಂದಿದ್ದೀವಿ.
ಟಿಶ್ಯೂ ಕಲ್ಚರ್ಸ್ ಬಂದು ಶರತ್ ಕಿಂಗ್ ಅಂತೇಳಿ ಒಂದು ತಳಿಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಇನ್ ಟೈಮ್ನಲ್ಲಿ ಅದು ಕೊಡೋ ಟೈಮ್ನಲ್ಲಿ ಇವ್ರು ನಮಗೆ ಸಸಿಯನ್ನು ಕೊಟ್ಟಿರ್ತಾರೆ. ನಮ್ಮ ಹೋಬಳಿಯಲ್ಲಿ ನಮ್ಮ ಜೊತೆಗೆ ಇರೋ ರೈತರು 80 ಎಕರೆ ಹೊಲದಲ್ಲಿ, ನಮಗೆ ಗೊತ್ತಿದ್ದ ಮಟ್ಟಿಗೆ 80 ಎಕರೆ ಹೊಲದಲ್ಲಿ ನಾವು ಈ ಸಸಿಯನ್ನು ಹಾಕಿದ್ದೀವಿ. ಇದು ಗುಜರಾತ್ ಮೂಲದ ಅಂಬಿಕಾ ಕಿಂಗ್ ಅಂತೇಳಿ ಆ ವೆರೈಟಿಯನ್ನು ನಾವು ಪರ್ಚೇಸ್ ಮಾಡಿರ್ತೇವೆ. ಅದೆಲ್ಲ ಕಲಬೆರಕೆ ಇರೋದ್ರಿಂದ ನಮಗೆ ಭಾಳ ನುಕ್ಸಾನ್ ಆಗಿದೆ. ಅದ್ರ ಪರವಾಗಿ ಗುಜರಾತ್ ಮೂಲದ ಈ ಕಂಪ್ನಿಯವ್ರು ನಮ್ಗೆ ಮಾಡಿದ್ದ ಇದನ್ನು ಮೋಸವನ್ನು ನಾವು ಪತ್ರಿಕಾ ಮೂಲಕವಾಗಿ ನಿಮ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ರಿಪೋರ್ಟನ್ನು ಹೇಳಕತ್ತೀವಿ. ಖರ್ಚು ವೆಚ್ಚಗಳು ಬಂದು ಒಂದು ಕೋಟಿವರೆಗೆ ಆಗಿದೆ ಅಂತೇಳಿ ನಾನು ಬಯಸ್ತೇನೆ. ನಾನು ಶರತ್ ಕಿಂಗ್ ಅಂತ 30 ಎಕರೆ ಹಚ್ಚೀನಿ. 30 ಎಕರೆ ಹಚ್ಚಿವಿ. ಅದು ಈಗ 1 ವರ್ಷದ ಬೆಳೆ ಐತೆ. ಲೀಸು ಹೊಲಕ್ಕೆ ಮಾಡಿ 1 ವರ್ಷ ಬೆಳೆಸಿವಿ. ಈಗ ಕಿತ್ತಿ ಹಾಕಕತ್ತೀವಿ. ಅದು ಶರತ್ ಕಿಂಗ್ ಫೇಲ್ ಆಗೈತೆ. ಈಗ ನಾವು ಖರ್ಚು ಮಾಡಿದ್ದು ದುಡ್ಡು ಅವು ಲೆಕ್ಕ ಮಾಡಿದ್ರೆ ಕಂಡಂಗೆ ಆಗೈತೆ. ನಾಳೆ ಮುಂದೆ ಫ್ಯೂಚರ್ನಾಗ ನಾವು ಒಕ್ಕಲ್ತನ ಮಾಡ್ಬೇಕಂದ್ರೆ ದಾರಿ ಇಲ್ಲ. ನಮ್ಮಲ್ಲಿದ್ದ ನಮ್ಮ ಬಗಲಾಗಿದ್ದ ರೈತಗಳು ಕೂಡ ನಮ್ಮನ್ನು ನೋಡಿ ಭಾಳ ಮಂದಿ ಹಚ್ಚಾರ. ಅವರು ಕೂಡ ನಮ್ಮನ್ನು ನೋಡಿ ಪಾಪ ಸಣ್ಣ ಸಣ್ಣ ರೈತರು ಯಾವತ್ತು ದಾನಿಂಬರಿ ಬೆಳೆ ಬಗ್ಗೆ ಗುರ್ತಿಲ್ಲ, ಅಂಥವರೆಲ್ಲ ಬಂದು ಹಚ್ಚಾರ. ಅವರೆಲ್ಲ ಲಾಸ್ ಆಗ್ಯಾರ. ಈಗ ಅವ್ರಿಗೆ ನಮಗೆ ಎಲ್ಲ ನ್ಯಾಯ ಸಿಗಬೇಕು. ಇಲ್ಲಾಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳೋ ಪರಿಸ್ಥಿತಿನಾಗ ಇದ್ದಾರೆ ಎಲ್ಲರೂ. ಯಾರನ್ನ ಕೇಳೋಕ್ಕಿಲ್ಲ, ದಾರಿ ಇಲ್ಲ. ಯಾವ ಕಂಪ್ನಿಯವನಿಗೆ ಫೋನ್ ಎತ್ತಲ್ಲ. ಆಮೇಲೆ ಏಜೆಂಟ್ಗಳು ಯಾರೋ ಕೊಡಿಸ್ಯಾರ, ಅವ್ರನ್ನ ಯಾರನ್ನ ಕೇಳಿದ್ರೆ ಕೇಸ್ ಮಾಡಿ ನೀವು ಅಂತಾರೆ. ಆಮೇಲೆ ಇದು ಪರಿಸ್ಥಿತಿ ಐತೆ. ಎಲ್ಲರೂ ನೋಡಿ ನೀವು ಒಂದು ಗಮನಕ್ಕೆ ತರಬೇಕಂತ ನಾವು ನಿಮ್ಗೆ ಹೇಳಕತ್ತೀವಿ.